ಸಾಂಸ್ಕೃತಿಕ ನಗರಿ ಮೈಸೂರು ಹೆಜ್ಜೆ ಹೆಜ್ಜೆಗೆ ಒಂದೊಂದು ಪ್ರವಾಸಿ ತಾಣಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಈ ಪಟ್ಟಿಯಲ್ಲಿ ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ, ಜಯಚಾಮರಾಜೇಂದ್ರ ಮೃಗಾಲಯ, ಪುರಾತನವಾದ ಕಟ್ಟಡಗಳು ಸೇರಿವೆ. ಅವುಗಳ ಜೊತೆಗೆ ಮೈಸೂರು ಸಂಸ್ಥಾನವನ್ನ ಆಳ್ವಿಕೆಯನ್ನ ನಡೆಸಿದ ರಾಜರ ಹಾಗೂ ಮಹಾರಾಣಿಯರ ಸಮಾಧಿಗಳು ಮೈಸೂರು ನಗರದಲ್ಲಿದೆ. ನಾವು ಉತ್ತರ ಭಾರತದ ಕಡೆಗೆ ತೆರಳಿದರೆ ಅಲ್ಲಿ ಹುಮಾಯೂನ್ ಸಮಾಧಿ ಸೇರಿದಂತೆ ಹಲವು ರಾಜರ ಸಮಾಧಿಗಳು ಭವ್ಯ ಇಮಾರತುಗಳಾಗಿ ಜನರನ್ನ ಸೆಳೆಯುತ್ತಿವೆ. ಉತ್ತರ ಕರ್ನಾಟಕದ ಕಡೆಗೆ ಬಂದರೆ ಗೋಲ್ ಗುಂಬಸ್ನ ಸುತ್ತಮುತ್ತಲೂ ಇರುವ ಬಹುಮನಿ ರಾಜರ ಸಮಾಧಿಗಳು ಆಕರ್ಷಣೀಯ ತಾಣವಾಗಿವೆ. ಅಂತೆಯೇ ದಕ್ಷಿಣ ಕನ್ನಡದ ಮೂಲವಾಗಿ ಇಡೀ ಕರುನಾಡನ್ನ ಆಳಿದ ಮೈಸೂರು ದೊರೆಗಳ ಸಮಾಧಿ ಕೂಡ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಎಲ್ಲಿದೆ ಆ ಸಮಾಧಿಗಳು, ಹೋಗುವ ಮಾರ್ಗ ಹೇಗೆ ಎನ್ನುವ ಕುರಿತಾಗಿ ಇಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ. ಮೈಸೂರು ಹಾಗೂ ನಂಜನಗೂಡು ತೆರಳುವ ರಸ್ತೆ ಮಾರ್ಗದಲ್ಲಿ ಮಹಾರಾಜರ ಸಮಾಧಿಗಳು ಇಲ್ಲಿದೆ. ರಾಜವಂಶಸ್ಥರ ಸಮಾಧಿಗಳು ಇರುವ ಈ ಸ್ಥಳಕ್ಕೆ ಮಧುವನ ಎಂದು ಕರೆಯುತ್ತಾರೆ. ಈ ಸ್ಥಳವು ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಹಾಗೂ ನಂಜನಗೂಡು ತೆರಳುವ ರಸ್ತೆ ಮಾರ್ಗದಲ್ಲಿ ಈ ಮಧುವನ ಕಂಡುಬರುತ್ತದೆ. ಇದು 5 ಎಕರೆವರೆಗೂ ವ್ಯಾಪಕವಾಗಿ ಹರಡಿದೆ. ಶ್ರೀರಂಗಪಟ್ಟಣದಲ್ಲಿದ್ದ ರಾಜವಂಶಸ್ಥರು ಮೈಸೂರು ಸಂಸ್ಥಾನ ಬಂದ ನಂತರ 18ನೇ ಶತಮಾನದ ಕಾಲದಿಂದಲೂ ಆಳ್ವಿಕೆ ನಡೆಸಿದ ಯದು ರಾಜವಂಶದ 25 ರಾಜರ ಸಮಾಧಿಗಳು ಇಲ್ಲಿವೆ. ಜೊತೆಗೆ ಮಹಾರಾಣಿಯರ ಸಮಾಧಿಗಳು ಸಹ ಇಲ್ಲಿ ಇವೆ. ಒಟ್ಟು ಇಲ್ಲಿ ನಾವು 44 ಸಮಾಧಿಗಳನ್ನು ನಾವು ಕಾಣಬಹುದು. ರಾಜರು ಮರಣ ಹೊಂದಿದ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ತಂದು ಶ್ರೀಗಂಧ ಮರ ತುಂಡು ಹಾಗೂ ಮರದ ದಿಮ್ಮಿಗಳನ್ನು ಹಾಕಿ ಸುಡುತ್ತಿದ್ದರು. ನಂತರ ಸಮಾಧಿ ಸ್ಥಳವನ್ನ ದೇವಸ್ಥಾನದ ಮಂದಿರದ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಯು ಈ ಹಿಂದೆ ಇದನ್ನ ಪ್ರವಾಸಿ ತಾಣವನ್ನ ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿತ್ತು. ಅದರಂತೆಯೇ ಮಾಡಲು ಪ್ರಯತ್ನಿಸಿದಾಗ ಹಿಂದೂ ಸಂಪ್ರದಾಯದಂತೆ ಇದನ್ನ ಪ್ರವಾಸಿ ತಾಣವಾಗಿಸಲು ವ್ಯಾಪಕ ವಿರೋಧ ಕಂಡುಬಂತು. ಕಾರಣವೇನೆಂದರೆ ರಾಜಮನೆತನದ ಮಹಿಳೆಯರಿಗೆ ಈ ಸ್ಥಳದಲ್ಲಿ ಓಡಾಡಲು ಅವಕಾಶವಿರುವುದಿಲ್ಲ ಎಂಬ ನಿಯಮ. ಅದನ್ನ ಮೀರಿ ಒಂದು ಸಾಮಾಜಿಕ ಪರಿವರ್ತನೆಗಾಗಿ ಮಹಾರಾಜ ಶ್ರೀಕಂಠದತ್ತ ಒಡೆಯರ್ ಈ ಸಮಾಧಿ ಸ್ಥಳವನ್ನ ಮಧುವನ ಎಂದು ಕರೆದು ವಿಶೇಷ ರೀತಿಯಲ್ಲಿ ಜನಾಕರ್ಷಕವಾಗಿ ಬೆಳೆಸಿದ್ರು. ಶ್ರೀಕಂಠದತ್ತ ಒಡೆಯರ್ ಕಾಲದಲ್ಲಿ ಅವರ ಆಜ್ಞೆಯ ಮೇರೆಗೆ ಜನರಿಗೆ ಈ ಸ್ಥಳದಲ್ಲಿ ಮುಕ್ತ ಅವಕಾಶ ಕಲ್ಪಿಸಬೇಕು ಎಂಬ ತೀರ್ಮಾನದಿಂದ ಪೂಜಾಲಯದ ರೀತಿ ಸಮಾಧಿ ಸ್ಥಳವನ್ನ ವಿನ್ಯಾಸ ಮಾಡಿಸಿದ್ರು. 2 ವರ್ಷಕ್ಕೆ ಒಂದು ಬಾರಿ ಈ ಸ್ಥಳಗಳನ್ನು ಸ್ವಚ್ಛ ಮಾಡ್ತಾರೆ ಹಾಗೂ ಸಮಾಧಿ ಸ್ಥಳವನ್ನ ನೋಡಿಕೊಳ್ಳಲು ರಾಜಮನೆತನದವರಿಂದ ಸಿಬ್ಬಂದಿ ನೇಮಕ ಮಾಡಲಾಗುತ್ತದೆ ಹಾಗೂ ಉಳಿದುಕೊಳ್ಳಲು ಅವರಿಗೆ ವ್ಯವಸ್ಥೆ ಸಹ ಮಾಡಿದ್ದಾರೆ.